ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೃತಜ್ಞತೆ ಮನೋಭಾವ ಭಾಳ ಮುಖ್ಯ ನಮಗೆ. ಕೃತಜ್ಞತೆ ಮನೋಭಾವ ಬಹಳ ಮುಖ್ಯ. ಆ ಕೃತಜ್ಞತೆ ಮನೋಭಾವವೇ ಇಲ್ಲ ಅಂತಂದರೆ ನಾವು ಮನುಷ್ಯರು ಅಲ್ಲ. ಗಮನಿಸಿ, ಯಾಕೆಂದರೆ ಎಲ್ಲ ವಿಷಯಗಳಲ್ಲಿ ನಾವು ದೇವರಿಗೆ ಕೃತಜ್ಞತರಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಯೋನನನ್ನು ನೋಡಿ, ಮೀನಿನ ಹೊಟ್ಟೆಯೊಳಗಿಂದ ಮಾಡಿದಂಥ ಪ್ರಾರ್ಥನೆ ನಮಗೆ ತಿಳುವಳಿಕೆಯನ್ನು ನೀಡುವಂಥದ್ದಾಗಿದೆ. ಯೋನ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ನೀವು ಯೋನ ಅಲ್ಲಿ ದೇವರ ವಿರುದ್ಧವಾಗಿ ಹೋದ, ಆದರೆ ಏನೇನಾಯಿತು ಅನ್ನುವುದನ್ನು ಯೋನ ಪತ್ರಿಕೆ ಬಹಳ ಸವಿಸ್ತಾರವಾಗಿದೆ. ಯೋನ ಮೀನಿನ ಹೊಟ್ಟೆಯೊಳಗಿಂದ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಸಹಾಯ ಮಾಡು. ಎಷ್ಟು ಚೆನ್ನಾಗಿದೆಯಲ್ಲ. ಯೋನ 2ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಆ ಸ್ಥಳ ಇಕ್ಕಟ್ಟಾಗಿತ್ತಂತೆ. ಅವನ ಮೇಲೆ ಮೀನಿನ ಹೊಟ್ಟೆಯ ದ್ರವಗಳು ಸುರಿತಾ ಇದ್ವಂತೆ. ಆದರೂ ಯೋನನು ತನ್ನನ್ನು ಅಲ್ಲಿ ಇರಿಸಿದ್ದಕ್ಕೆ ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಿದನಂತೆ. ಆಮೇನ್. ಯೋನನು ಕರ್ತರನ್ನು ಸ್ತೋತ್ರ ಮಾಡುವುದಕ್ಕೆ ಪ್ರಾರಂಭಿಸಿದ ನಂತರವೇ ದೇವರು ಒಣನೆಲದಲ್ಲಿ ಕಾರ್ಯ ಬಿಡುವಂತೆ ಮೀನಿಗೆ ಅಪ್ಪಣೆ ಮಾಡಿದನು ಎಂಬುದನ್ನು ನಾವು ನೋಡ್ತೇವೆ. ಯೋನ ಪತ್ರಿಕೆ 2ನೇ ಅಧ್ಯಾಯ 9-10 ನೀವು ಗಮನಿಸಿ. ಆದರೆ ನಾನು ಸ್ತೋತ್ರದ ಸ್ವರದಿಂದ ನಿನಗೆ ಬಲಿ ಅರ್ಪಿಸುವೆನೋ, ನಾನು ಮಾಡಿದ ಪ್ರಮಾಣವನ್ನು ತೀರಿಸು. ಇಲ್ಲಿ ಗಮನಿಸಿ ನೀವು, ದೇವರೇ ನಾನು ಸ್ತೋತ್ರದ ಸ್ವರ. ಎಷ್ಟು ಚೆನ್ನಾಗಿದೆಯಲ್ಲ. ಕರುಣಾಮಯಿ ದೇವರು, ಕರುಣೆಯುಳ್ಳವನು, ಕೃಪಾಕರನು, ಕಾರುಣ್ಯಮೂರ್ತಿ. ನಾನು ಸ್ತೋತ್ರದ ಸ್ವರದಿಂದ ನಿನಗೆ ಬಲಿ ಅರ್ಪಿಸುವೆನೋ, ನಾನು ಮಾಡಿದ ಪ್ರಮಾಣವನ್ನು ತೀರಿಸುವೆನು. ರಕ್ಷಣೆಯು ಕರ್ತನದೇ, ರಕ್ಷಣೆ ಕರ್ತನದೇ ಎಂದು ಹೇಳಿದೆನೋ. ಆಗ ಕರ್ತನು ಆ ಮೀನಿಗೆ ಹೇಳಿದ್ದರಿಂದ ಅದು ಯೋನನನ್ನು ಹೊಣ ಭೂಮಿಯ ಮೇಲೆ ಕಾರಿಬಿಟ್ಟಿತು. ಎಷ್ಟು ಚೆನ್ನಾಗಿದೆಯಲ್ಲ. ಅದು ಹೊಣ ಭೂಮಿಯ ಮೇಲೆ ಕಾರಿಬಿಡ್ತದಂತೆ. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸಮಯ ಇದ್ದಾಗ, ಇಲ್ಲದೇ ಇರುವಾಗ, ಹಣ ಇದ್ದಾಗ, ಹಣ ಇಲ್ಲದೇ ಇರುವಾಗ, ಸಂಕಟ ಬಂದಾಗ, ಸಂಕಟ ಬರುವುದಕ್ಕಿಂತ ಮುಂಚೆ ನಾವು ಆತನಿಗೆ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ನಾವು ದೇವರಿಗೆ ಸ್ತೋತ್ರ ಮಾಡುವಾಗ ನಮ್ಮ ಎರಡೂ ಕೈಗಳನ್ನು ಎತ್ತುವ ಸುಯೋಗಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅಲ್ಲಿಯವರೆಗೆ ನಾವು ಸಾಮರ್ಥ್ಯವನ್ನು ಲಘುವಾಗಿ ತೆಗೆದುಕೊಂಡಿರ್ತೇವೆ. ಆದರೆ ಕರ್ತನು ನಮ್ಮ ಸ್ತೋತ್ರಗಳಿಗೆ ಕಿವಿಗೊಡುವವನಾಗಿದ್ದಾನೆ. ನಮ್ಮ ದೇಹದ ಇತರ ಅಂಗಾಂಗಗಳನ್ನು ಉಪಯೋಗಿಸುವವನಾಗಿದ್ದಾನೆ. ಕಣ್ಣುಗಳು, ಕಿವಿಗಳು, ನಾಲಿಗೆ ಇತ್ಯಾದಿಯನ್ನು ಕೊಟ್ಟಂಥ ದೇವರಿಗೆ ನಾವು ಅಭಾರಿಯಾಗಿದ್ದೇವೆ. ಇದು ಕೃತಜ್ಞತಾ ಮನೋಭಾವ ಅಗತ್ಯವಾಗಿ ಬರುತ್ತದೆ. ನಿಮ್ಮ ಮನೆಯ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ, ತಿಂಡಿಯ ವಿಚಾರದಲ್ಲಿ, ನಿಮ್ಮ ಪರಿಸ್ಥಿತಿಯ ಬಗ್ಗೆ ಗುಣಗುಟ್ಟುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ. ಗುಣಗುಟ್ಟುವಿಕೆ ಬೇಡ. ಅನೇಕ ಮಕ್ಕಳು ತಮ್ಮ ಮನೆ ಬಿಟ್ಟು ವಿಶಾಲ ಜಗತ್ತನ್ನು ಪ್ರವೇಶಿಸಿ ಅಲ್ಲಿ ಕಷ್ಟವನ್ನು ಅನುಭವಿಸಿ ತಮ್ಮ ತಂದೆ ತಾಯಿಯ ಬಗ್ಗೆ, ಮನೆಯ ವಿಚಾರ ಬಗ್ಗೆ ಕೃತಜ್ಞತೆಯನ್ನು ಹೊಂದಿರುವುದಿಲ್ಲ. ಆದರೆ ಎಲ್ಲ ಬಂಧನಗಳನ್ನು ಪಾರ ಮಾಡುವುದಕ್ಕೆ ಶಕ್ತವಾಗಿದ್ದಾನೆ ದೇವರು. ಇದು ಯೋನನಿಗೆ ಬಿಡುಗಡೆ ಸಿಕ್ಕಿತು. ಯೋನನಲ್ಲಿ ಗಮನದಲ್ಲಿಟ್ಟುಕೊಳ್ಳಿ. ದೇವರು ಯೋನನ ಜೀವಿತದಲ್ಲಿ ಮಾಡಿದ ಮಹತ್ವಗಳನ್ನು ಇವತ್ತು ಈ 7 ಲ್ಯಾಂಪ್ ಚಾನಲ್ನ ಈ ದೃಶ್ಯವನ್ನು ನೋಡ್ತಿರ್ತಕ್ಕಂಥವ್ರು ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಲ್ಲಿದ್ದೀರೋ ಅಗತ್ಯವಾಗಿ ದೇವರು ನಿಮ್ಮನ್ನು ಬಿಡಿಸುವವರಾಗಿದ್ದಾರೆ. ಆಮೇನ್. ದೇವರು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡುವವರಾಗಿದ್ದೇವೆ.
ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ ಸಹಾಯ ಮಾಡು. ಈ ಕುಟುಂಬಗಳನ್ನು ಆಶೀರ್ವದಿಸು, ಗೌರವಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್.